ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಸರಿಯಾಗಿ ಕೇಳಿಸ್ಕೊಂಡ್ಯಾ? ಜಯದೇವ್ ಅವರು ನಿನಗ್ ಮಾಡಿರೋ ತಿಂಡಿ ಬಗ್ಗೆನೇ ಕೇಳ್ತಿದ್ರಾ? ಹ್ಞೂ ಅಕ್ಕರೆ, ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಅಕಸ್ಮಾತ್ ಅವ್ರೇನಾದ್ರೂ ಊಟಕ್ಕೆ ಬೆರೆಸಿದ್ದು ಅತ್ತೆಗೇನಾದ್ರೂ ಆಗ್ಬಿಟ್ರೆ ಪಾಪ ಅಲ್ವಾ? ನಿನ್ ಬಗ್ಗೆ ಯೋಚನೆ ಮಾಡ್ದೆ, ನಿನ್ ಮಗು ಬಗ್ಗೆ ಯೋಚನೆ ಮಾಡ್ದೆ, ಇನ್ನೂ ಅತ್ತೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಮಲ್ಲಿ. ಇಲ್ಲಿ ನೋಡು, ಅತ್ತೆಗೇನು ಆಗಲ್ಲ. ಹಾಗೇನಾದ್ರೂ ಆಗೋ ಹಾಗಿದ್ದಿದ್ರೆ ಅವ್ರ ತಿಂಡಿ ತಿಂದ ತಕ್ಷಣ ರಿಯಾಕ್ಟ್ ಆಗ್ಬೇಕಾಗಿತ್ತಲ್ವಾ? ನೀವು ತಿಂಡಿ ಯಾಕೆ ಚೆಲ್ಲೋದ್ರಿ ಮತ್ತೆ? ಸುಮ್ನೆ ರಿಸ್ಕ್ ಯಾಕೆ ಅಂತ. ಇಲ್ಲಿ ನೋಡು ಮಲ್ಲಿ, ಈಗ ನೀನು ಎಲ್ಲಾ ರೀತಿಯಲ್ಲೂ ಎಷ್ಟು ಹುಷಾರಾಗಿರ್ತೀಯೋ, ಎಷ್ಟು ಕೇರ್ ತಗೋತೀಯೋ, ನಿನಗಷ್ಟೇ ಒಳ್ಳೇದು. ನೀನ್ ಹೊಟ್ಟೆಲಿರೋದು ಬರೀ ಮಗು ಅಲ್ಲ, ನಿನ್ ಕನ್ಸು, ನಮ್ಮೆಲ್ಲರ ನಿರೀಕ್ಷೆ. ಅದು ದಿನೇ ದಿನೇ ನಿನ್ ಹೊಟ್ಟೆಲ್ ಬೆಳಿತಾನೆ ಇದೆ. ಜೊತೆಯಲ್ಲೇ ನಮ್ ನಿರೀಕ್ಷೆನೂ ಬೆಳೀತಿದೆ. ಮಗು ಜೊತೆ ಆ ಭಾರನೂ ನಿನ್ ಹೆಗಲ್ ಮೇಲಿದೆ. ನೀನ್ ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು ಮಲ್ಲಿ. ಹ್ಞೂ ಅಕ್ಕರೆ, ನಂಗೆ ಅರ್ಥ ಆಯ್ತು. ನೀವು ಹೇಳ್ದಂಗೆ ಕೇಳ್ತೀನಿ ಅಕ್ಕರೆ. ಮತ್ತೆ ಅತ್ತೆಗೇನು ಆಗಲ್ಲ ತಾನೆ? ಯಾಕಕ್ಕರೆ ನಗ್ತಿದ್ದೀರಾ? ನಾನು ಅಂಥದ್ದು ಯೋನಿ ಹೇಳ್ದೆ? ಅಲ್ಲ ಮಲ್ಲಿ, ನಾನ್ ನಿನ್ ಬಗ್ಗೆ ಕೇರ್ ತಗೋತಿದ್ರೆ ನೀನಿನ್ನೂ ಅತ್ತೆ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ತುಂಬಾ ಒಳ್ಳೆ ಮನ್ಸು ನಿಂದು ಮಲ್ಲಿ. ಅತ್ತೆ ವಾಮಿಟ್ ಮಾಡಿ ಬರ್ತಿರೋ ಹಾಗಿದೆ. ಅಂದ್ರೆ ಮಲ್ಲಿ ಹೇಳಿದಾಗೆ ಜಯದೇವ್ ಅವರು ತಿಂಡಿಯಲ್ಲಿ ಏನಾದ್ರೂ ಮಿಕ್ಸ್ ಮಾಡಿದ್ರಾ? ಅತ್ತೆ, ನಿಮ್ಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ರ ತಾನೆ? ನನಗೇನಾಗಿದೆ? ನಾನು ಹುಷಾರಾಗಿದ್ದೀನಿ. ಅದರಲ್ಲಿ ಏನಾದರೂ ಮಿಕ್ಸ್ ಆಗಿದ್ರೆ ತಾನೆ ನನಗೇನಾದರೂ ಆಗೋದು. ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾಳೆ, ನೀನು ಹಾಗೆ ಆಡ್ತಾ ಇದೆಯಾ. ಸಾರಿ ಅತ್ತೆ, ಆದರೆ ಥ್ಯಾಂಕ್ ಯು ಸೊ ಮಚ್. ಇನ್ನು ಮುಂದೇನು ನೀವೇ ಹೀಗೆ ಟೇಸ್ಟ್ ಮಾಡಿ ಅವಳು ಕೊಟ್ಟರೆ ಚೆನ್ನಾಗಿರುತ್ತೆ. ಏನು ಹೇಳ್ತಾ ಇದೆಯಾ? ಪದೇ ಪದೇ ನಾನು ತಿಂದು ಅವಳಿಗೆ ಯಾಕೆ ಪ್ರೂವ್ ಮಾಡಬೇಕು? ಪ್ರೂವ್ ಮಾಡೋದಂತ ಅಲ್ಲ ಅತ್ತೆ. ಅಕಸ್ಮಾತ್ ಮಲ್ಲಿಗೇನಾದರೂ ಆದರೆ ಕಥೆ ಮೊದಲಿಂದ ಶುರು ಆಗುತ್ತೆ. ಜಯದೇವ್ ಅವರು ಮಲ್ಲಿನ ಇಷ್ಟಪಡದೆ ಮದುವೆ ಆಗಿದ್ದು, ಅವಳ ಮೇಲೆ ಕೈ ಮಾಡಿದ್ದು, ಅವತ್ತು ಶಿವರಾತ್ರಿ ದಿನ ಲೋಕಿ ಗ್ಯಾಂಗು ಮನೆಗೆ ಬಂದಿದ್ದು, ಈ ಎಲ್ಲ ವಿಷಯನೂ ಓಪನ್ ಆಗೋಗ್ಬಿಡುತ್ತೆ. ಆಗ ಪೊಲೀಸ್ ಕೇಸ್ ಆಗುತ್ತೆ, ಎಂಕ್ವೈರಿ ಶುರು ಆಗುತ್ತೆ. ಇದರ ಹಿಂದೆ ನಮ್ಮನೆಯವರೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ತೊಂದರೆ ಆಗೋದು ನಮ್ಮನೆಯವ್ರಿಗೆ ಅಲ್ವಾ ಅತ್ತೆ? ಕೊನೆಗೆ ನೋವು ಅನುಭವಿಸೋದು ನಾವಿಬ್ರು ಆಗಿರ್ತೀವಿ. ನಾವಿಬ್ರೆ ಕಣ್ಣೀರು ಹಾಕ್ಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನತ್ತೆ, ಬೇಡದೇ ಇರೋ ರಿಸ್ಕ್ನ ನಾವ್ಯಾಕೆ ನಮ್ಮ ಮೇಲೆ ಹೇಳ್ಕೊಳ್ಬೇಕು ಅಂತ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದಲ್ವಾ? ನಮ್ಮಂಥ ಮರ್ಯಾದೆಸ್ತ್ರ ಮನೆಗೆ ಪೊಲೀಸ್ ಬರೋದು ಈ ಮನೆಗೆ ಶೋಭೆ ತರ್ತಾ ಹೇಳಿ? ಈ ಮನೆಗೆ ಪೊಲೀಸವ್ರು ಬರೋದೇನು ಹೊಸ್ತಲ್ವಲ್ಲ, ನೀನು ಮಾಡಿರೋ ಗನಂದಾರಿ ಕೆಲಸದಿಂದ. ಅಯ್ಯೋ ಅತ್ತೆ, ಈ ಮನೇಲಿ ಏನೆಲ್ಲ ನಡೀತಿದೆ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಪೊಲೀಸ್ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಅತ್ತೆ. ಜಯದೇವ್ ಅವರೇ ತಮ್ಮೇಲ್ ತಾವು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶಿವ ಸಾಲ್ಗಾರ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಅದಕ್ಕೆ ಅವನು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಏನೇನು ಕೊಡಬೇಕು ಅನ್ನೋದು ಲೆಕ್ಕಾಚಾರ ಆಗ್ಬೇಕು. ಏನ್ ಸ್ವಾಮಿ, ಸಾವಿನ ಸುದ್ದಿ ಇಟ್ಕೊಂಡು ಸಾಲದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ? ನೀವೇನು ಮನುಷ್ಯ? ಮನುಷ್ಯ ಆಗಿರೋದಕ್ಕೆ ಈಗಲೇ ಕೇಳ್ತಾ ಇರೋದು. ಮೃಗ ಆಗಿದ್ದಿದ್ರೆ ಏಣ ಮುಂದೆ ಇಟ್ಕೊಂಡು ಮಾತಾಡ್ತಿದ್ದೆ. ಶಿವು ನನಗೂ ಸ್ನೇಹಿತನೇ. ಅವನ ಬಗ್ಗೆ 4 ಜನ ಕೆಟ್ಟದಾಗ ಮಾತಾಡಬಾರ್ದು ಅಂತ ಈಗಲೇ ಹೇಳ್ತಾ ಇದ್ದೀನಿ. ಆಫೀಸಲ್ಲಿ ರಾಮಯ್ಯನಿಗೆ ಮತ್ತೆ ಡೀಲಿಂಗ್ ಸರ್ಗೆ ಇವನ್ ಸಾಲ ಕೊಡ್ಬೇಕು. ಅದನ್ನ ನೀನ್ ಕೊಡ್ತೀಯಾ? ಬಾಸ್ಕೆ, ಎಂತ ಮಾತಾಡ್ತಿಪ್ನೆ? ಮೊದಲು ಆಗ ಕೆಲಸಗಳು ಮುಖ್ಯ, ಸಂಸ್ಕಾರಗಳಿಗಿಂತ ಲೆಕ್ಕಾಚಾರಗಳೇ ಮುಖ್ಯ ಆಯ್ತು ನಿಮ್ಕ. ಹೌದು ಹೌದು, ನನಗೆ 1 ಲಕ್ಷ ಕೊಡ್ಬೇಕು.
ಆ 1 ಲಕ್ಷ ನೀನೇ ಕೊಟ್ಬಿಡು, ಬಾಡಿ ನೋಡ್ಕೊಂಡು ಹೊರಟೋಗ್ತೀನಿ ನಾನು. ಕರೆಕ್ಟಾಗಿ ಹೇಳ್ರಿ ಬಾಸ್ತಿ. ಆ ಮನುಷ್ಯ ಹೋಗೋದಂತೂ ಹೋದ. ಈಗ ಅವ್ರ ಹತ್ರ ಹೋಗಿ ಅಂತಾರು ಕೆಂಬಕತ್ತ. ಏನಿದ್ರು ಮನೆಯವ್ರ ಹತ್ರ ಕೇಳ್ಬೇಕಷ್ಟೆ. ಇವ್ರು ಹಾಗೆ ನನಗೆ ಒಂದು 15 ಲಕ್ಷ ಕೊಡೋದಿತ್ತು. ಅಣ್ಣ, ಭಗವಂತ ನಾಲ್ಗೆ ಕೊಟ್ಟನು ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ. ಇಷ್ಟು ದಿನ ಸುಮ್ಮನೆ ಇದ್ದವರು ಶಿವಣ್ಣ ಸತ್ತ ಮೇಲೆ ದುಡ್ಡು ಕೇಳ್ತಾ ಇದ್ದೀರಲ್ಲ, ನಿಮ್ಗೆಲ್ಲ ಏನ್ ಹೇಳ್ಬೇಕು? ಸುಮ್ನಿರ ಸೋಮಣ್ಣ. ಹಾಲು ಕರ್ಕೊಂಡು ಜೀವನ ಮಾಡು ನಿಂಗೆ 15 ಲಕ್ಷದ ಬೆಲೆ ಎಲ್ಲಿ ಗೊತ್ತಿತ್ತು? ಸಾಲ ಕೊಟ್ಟು ನನಗೆ ಗೊತ್ತಿತ್ತು. ಶಿವ ಅವ್ರ ಕಾಶಿ ಯಾತ್ರೆಗಂದಳಿ ಎತ್ತಿಟ್ಟು ದುಡ್ಡನ್ನ ನೀನು ಮಗಂಗೆ MBA ಓದ್ಸಕ್ಕಂದಳಿ ಕೊಟ್ಟಿದ್ದೀರಲ್ಲ, ಅದನ್ನ ಯಾವತ್ತಾರು ವಾಪಸ್ ಕೊಟ್ಟಿದ್ಯಾ ನೀನು? ಶಿವ ಸತ್ತ, ಅಯ್ಯಬ್ಬ ಅವನಿಗೆ ಕೊಡ್ಕ ದುಡ್ಡು ಉಳಿತಲ್ಲ ಅಂದಳಿ ಮನ್ಸಲ್ಲಿ ಅನ್ಕತ್ತಿದ್ದೆ ತಾನೇ ನೀನು? ಥು, ಎಂತ ಮಾತಾಡ್ಜಣ. ನಾನು ಅನ್ಕೊಂಡ್ರೆ ನನ್ನ ಬಾಯಿಗೆ ಹುಳ ಬೀಳ್ಲಿ. ಆ ಪುಣ್ಯಾತ್ಮ ಕಾಸು ವಾಪಸ್ ಕೊಡಕ್ ಹೋದಾಗಲೂ ಓದೋ ಮಕ್ಳಿಗೆ ಸಹಾಯ ಆಗ್ಲಿ, ದುಡ್ಡು ಕೊಡೋದು ಬೇಡ ಅಂತ ಅಂದ್ರು. ಅಂತವ್ರ ಸಾವು ಒಳ್ಳೇದಾಯ್ತು ಅನ್ಕೊಳಕ್ಕೆ ನಾನೇನ್ ಮನುಷ್ಯ ಅಲ್ವಾ? ಈ ನಾಟಕ ಎಲ್ಲ ಬೇಡ. ನಿನ್ನ ಹತ್ರ ದುಡ್ಡಿತ್ತಾ? ಕೊಡು. ರೀ ನೀ ಸುಮ್ಮನೆ ಮಾರತಿ. ಇದು ಗಂಡಸರು ವ್ಯವಹಾರ. ನಿಂದೇನಿದ್ರು ಮನೇಲಿ ಇಟ್ಕೊ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ನನ್ನನ್ನು ಕ್ಷಮಿಸ್ಬಿಡು. ಮನೇಲಿ ಯಾವಾಗಲೂ ನನ್ನಿಂದಾನೇ ಜಗಳ ಆಗ್ತಿತ್ತು. ಹಾಗಾಗಬಾರ್ದು ಅಂತಾನೆ ನಾನು ಮನೆಯಿಂದ ಹೊರಗಡೆ ಹೋದೆ. ಆದರೆ ಚಿಕ್ಕಪ್ಪ ಬಿಡಲಿಲ್ಲ. ಹಠ ಮಾಡಿ ಕರ್ಕೊಂಡು ಬಂದರು. ಈಗ ನಿನ್ನನ್ನು ನೋಡಿದ್ನಲ್ಲ, ಮನ್ಸಿಗೆ ಸಮಾಧಾನ ಆಯಿತು. ಇನ್ಯಾವತ್ತೂ ವಾಪಸ್ ಬರಲ್ಲ. ಚಿಕ್ಕಪ್ಪ, ಬಾ ಹೋಗೋಣ. ನಿಂತ್ಕೊಳಮ್ಮ. ಇದು ನಿನ್ನ ಗಂಡನ ಮನೆ, ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ. ನಿನ್ನ ಮೇಲೆ ಯಾರಾದ್ರೂ ಆರೋಪ ಹೊರಿಸಿದ್ರೆ ಅವ್ರನ್ನೇ ನಿನ್ನ ಮನೆಯಿಂದ ಹೊರಗಾಕು. ನೀನು ಹೋಗ್ಬಾರ್ದು. ಎಕ್ಸ್ಟ್ರೀಮ್ಲಿ ಸಾರಿ ಅಂತ. ಅವತ್ತು ನೀನಾಗೆ ಈ ವಿಷಯನ ಒಪ್ಕೊಂಡಿದ್ದಕ್ಕೆ ನಾನು ನಂಬಿದೆ. ಬೇರೆ ಯಾವ ಕಾರಣಕ್ಕೂ ನಾನು ನಂಬ್ತಾ ಇರಲಿಲ್ಲ. ಬಟ್ ಸ್ಟಿಲ್ ಐ ಆಮ್ ಸಾರಿ. ನನ್ನ ಕ್ಷಮಿಸ್ಬಿಡ್ತೀಯಾ? ಅಭಿ ಪ್ಲೀಸ್, ಇಷ್ಟು ದೊಡ್ಡ ಮಾತೆಲ್ಲ ಆಡಬೇಡ. ನನ್ನ ಮನೆಗೋಸ್ಕರ ಜೀವನೇ ಕೊಡೋಳು. ಮನೆಯಿಂದ ಹೊರಗಡೆ ಹೋದರೆ ತಪ್ಪೇನಿಲ್ಲ. ಅವತ್ತು ನೀನು ಹೇಳಿದ ಮಾತನ್ನ ಪರೀಕ್ಷೆ ಮಾಡದೆ ನಂಬಿತು ನನ್ನ ತಪ್ಪು. ನಿನ್ನ ಮೇಲೆ ಕೈ ಬೇರೆ ಮಾಡ್ಬಿಟ್ಟೆ. ನಾನು ಪಾಪಿ. ನಾನು ನಿಜವಾಗ್ಲೂ ಪಾಪಿ. ಹೀಗೆಲ್ಲ ಮಾತಾಡ್ಬೇಡ ಅಭಿ. ಅತ್ತೆ 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 ಅತ್ತೆ, ಏನಾಯ್ತು? ಯಾಕೆ ಈ ಥರ ಗಾಬರಿಯಿಂದ ಓಡ್ ಬರ್ತಿದ್ದೀರಾ? ಇವತ್ತು ಯಾವುದೇ ಕೆಟ್ಟ ವಿಷಯ ನಡೆದಿದ್ರು ನಾನು ಅದನ್ನು ಅರಗಿಸ್ಕೊಳ್ತಿದ್ದೆ. ಆದ್ರೆ ಇವತ್ತು ನಡೀತಲ್ಲ, ಅದನ್ನು ನನ್ನಿಂದ ಅರಗಿಸ್ಕೊಳಕ್ ಆಗ್ತಿಲ್ಲ ಅತ್ತೆ. ಅಂತ ವಿಷಯ ಏನಾಯ್ತು ದುರ್ಗಾ? ಅತ್ತೆ, ಆ ದೇವ್ರು ಒಬ್ಬ ವ್ಯಕ್ತಿನ ಹೇಗೆಲ್ಲ ಆಟ ಆಡಿಸ್ಬೋದು ಅನ್ನೋದಕ್ಕೋಸ್ಕರ ನಿಮ್ಮನ್ನು ಸೃಷ್ಟಿ ಮಾಡಿದಾನೋ, ಅಥವಾ ಒಬ್ಬ ವ್ಯಕ್ತಿಗೆ ಏನ್ ಬೇಕಾದ್ರೂ ಹಣೆ ಬರ ಬರಿಬೋದು ಅಂತ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೋಸ್ಕರ ನಿಮ್ಮನ್ನು ಬಿಟ್ಟಿದ್ದಾನೋ ಗೊತ್ತಾಗ್ತಿಲ್ಲ ಅತ್ತೆ. ಸರು, ನೀವಿಬ್ರು ಈ ತರ ಏನೇನೋ ಹೇಳಿದ್ರೆ ನನ್ಗೇನ್ ಅರ್ಥ ಆಗ್ಬೇಕು? ಅರ್ಥ ಅಲ್ಲ ಅತ್ತೆ, ಎಲ್ಲ ಅನರ್ಥ ಆಗೋಯ್ತು. ಇನ್ನೇನು ಜೀವನದಲ್ಲಿ ಎಲ್ಲನೂ ಸಾಧಿಸಿದ್ವಿ.
ನೀವು ಏಜೆ ನೆಮ್ಮದಿಯಾಗಿ ಬದುಕಿ ಬಾಳ್ಬೋದು ಅಂತ ಅನ್ಕೊಳ್ಳೋದ್ರೊಳಗಡೆ ಆ ವಿಧಿ ಮತ್ತೆ ನಿಮ್ ಬಾಳಲ್ಲಿ ಬೆಂಕಿ ಮಳೆ ಸುರಿಸ್ತಿದ್ದಾನಲ್ಲ ಅತ್ತೆ. ಇವಾಗ ನೀವಿಬ್ರು ಹೇಳ್ತಿರೋ ಇಲ್ವೋ? ಹೇಳ್ತೀವಿ ಅತ್ತೆ, ಆದ್ರೆ ನೀವು ನಿಮ್ ಹೃದಯನ ಗಟ್ಟಿ ಮಾಡ್ಕೋಬೇಕು. ಸರು, ಲೀಲಾ ಅತ್ತೆ ಜಾಗದಲ್ಲಿ ಬೇರೆ ಯಾರು ಎದ್ದಿದ್ರು ಅವ್ರ ಹೃದಯ ಇಷ್ಟೊತ್ತಿಗೆ ಹೊಡೆದು ಚೂರ್ ಚೂರಾಗ್ಬೇಕಾಗಿತ್ತು. ಆದ್ರೆ ಲೀಲಾ ಅತ್ತೆ ಎಲ್ಲ ಆಘಾತನೂ ಸಹಿಸ್ಕೊಂಡು ಈಗ ಹೃದಯ ಕಲ್ಲಾಗ್ಬಿಟ್ಟಿದೆ. ಆ ಕಲ್ಲಲ್ಲೂ ಕೆತ್ತಿರೋದು ಏಜೆ ಮೂರ್ತಿನೇ. ನೀವಿಬ್ರು ಯಾಕೆ ಈ ತರ ಸತಾಯಿಸ್ತಿದ್ರ? ಅದೇನ್ ವಿಷಯ ಅಂತ ಹೇಳಿ. ಪ್ರಾರ್ಥನಾ ವಾಪಸ್ ಬಂದಿದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊನ್ನೆ ಇವಳು ನೋಡಪ್ಪ ಚೆನ್ನಾಗಿದ್ದಾಳಲ್ಲ ಮಾ ಯಾಕಪ್ಪ ನಿನಗಿಂತ ಬಣ್ಣ ಸ್ವಲ್ಪ ಕಮ್ಮಿ ಇದ್ದಾಳೆ ಅಂತನಾ? ಕಂದ ಇವಳು ನೋಡಿ ಎಷ್ಟು ಲಕ್ಷಣವಾಗಿದ್ದಾಳೆ, ಚೆನ್ನಾಗಿ ಓದ್ಕೊಂಡಿದ್ದಾಳಂತೆ. ನೀನು ಇವಳು ಪಕ್ಕ ಪಕ್ಕ ನಿಂತ್ಕೊಂಡ್ರೆ ನಿಮ್ ಜೋಡಿ ನೋಡಿ ಊರೆಲ್ಲ ಹೊಟ್ಟೆ ಕಿಚ್ಚಪಡುತ್ತೆ, ಅಷ್ಟು ಚೆನ್ನಾಗಿದ್ದಾಳೆ ಕಣೋ. ಅಲ್ಲ ಕಣಮೆ, ನೀನೇ ನಿನ್ನ ಮಗನ ಮದುವೆ ಮಾಡ್ತಾ ಇದೆಯಲ್ಲ, ಊರವ್ರಿಗೆಲ್ಲ ಮಾಡ್ತಾ ಇದೆಯಾ? ತತರ ಮೇಲೆ ಫೋಟೋವಾ? ಹಿಂಗೆ ಆದ್ರೆ ನೀವೆಲ್ಲ ಸೇರ್ಕೊಂಡು ನಾವು ತಲೆ ಕೆಡಿಸ್ಬಿಡ್ತೀರ ಅಷ್ಟೇ. ಇಷ್ಟೆಲ್ಲ ಕ್ವಾಲಿಟೀಸ್ ಇರೋ ಹುಡುಗಿ ಬೇಕು ಅಂದರೆ ಹೇಗೆ ಆಗುತ್ತೆ? ಮೋಸ್ಟ್ಲಿ ನಿಜ ಕಾಂಪೀಟ್ ಮಾಡೋಕ್ಕೆ ಅಂತ ಕರ್ಕೊಂಬರೋಕ್ಕೆ ಪ್ಲ್ಯಾನ್ ಇರಬೇಕು. ಇನ್ನಷ್ಟು ಚೆನ್ನಾಗಿರೋಳ ತರಕಾದತೇನೆ ಏನೋ ಅದಕ್ಕೆ ಸುಮ್ಕಿರು. ಅಲ್ಲ ಕಣ್ಲ, ನಂಗೊಂದು ಡೌಟು. ಏನು? ಅವ್ವ ಸಿದ್ದೇಗೌಡ್ರಿಗೆ ಒಂದು ಹುಡುಗಿ ಜೊತೆ ಮದುವೆ ಮಾಡ್ಸೋರು ಇಲ್ಲ ಅಷ್ಟು ಹುಡುಗಿ ಜೊತೆ ಮದುವೆ ಮಾಡ್ಸೋರು ಅಂತ ನೀನು ಹೋಗಿ ಕೇಳ. ನಿಂಗೂ ಒಂದೆರಡು ಹುಡುಗಿರು ನೋಡ್ಬಿಟ್ಟು ಲಗ್ನ ಮಾಡ್ತಾರೆ. ನಿಂತ್ಕೊಳ್ಳೋಕೆ ಏನು ತಗತ್ಯ ತರಲೆ ಬಡ್ಡಿ ಮಣ್ಣೆ. ಗೌಡ್ರು ಮನ್ಸೊಳಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡ್ರು ಏನು ಗೊತ್ತಿಲ್ದಂಗೆ ಕೂತವ್ರಲ್ಲ, ಅದು ಹೆಂಗ್ಲಾ? ಅದು ನನಗೂ ಗೊತ್ತಾಯ್ತಾ ಇಲ್ಲ ಹೆಂಗೆ ಅಂತ ನೋಡ್ತಾ ಇದ್ವಿ. ಸುಮ್ಕಿರು. ಅಪ್ಪಾಜಿ ನಂಗೊಂದು ಫೋನ್ ಬಂದಿದೆ, ಮಾತಾಡ್ಕೊಂಡು ಬಂದ್ಬಿಡ್ತೀನಿ. ಸಿದ್ದು ಹಲೋ, ಹೇಳಿ ಮೇಡಮ್. ನಮಸ್ಕಾರ ಗೌಡ್ರೆ. ನಮಸ್ಕಾರ ಮೇಡಮ್. ಏನು ಸಮಾಚಾರ? ಮತ್ತೆ ಏನಾದರೂ ಸಮಸ್ಯೆ ಆಯ್ತಾ? ಸಮಸ್ಯೆ ಏನೂ ಇಲ್ಲ. ನಿಜ ಹೇಳಬೇಕು ಅಂದರೆ ನನಗಿದ್ದಿದ್ದು ಒಂದೇ ಸಮಸ್ಯೆ, ಅದು ಇವತ್ತಿಗೆ ಮುಗೀತು. ಅವತ್ತು ಮಗು ಕಳೆದು ಹೋದಾಗ ನಿಮ್ಮ ಕೈಗೆ ಸಿಕ್ಕಿದ್ಲು. ನಿಮ್ಮ ಕೈ ಗುಣದಿಂದ ಅವಳು ನನ್ನ ಹತ್ರನೇ ಇರೋ ಹಾಗಾದ್ಲು. ನಿಮ್ಮಿಂದ ನನಗೆ ತುಂಬ ಒಳ್ಳೇದಾಯಿತು ಗೌಡ್ರೆ. ಅಯ್ಯೋ ಹಾಗೇನಿಲ್ಲ ಮೇಡಮ್, ಎಲ್ಲ ದೇವರೇ ಮಾಡಿಸ್ತಾನೆ. ಎಲ್ಲದನ್ನೂ ಆ ದೇವರೇ ಮಾಡಿಸಿದ್ರು ಸರಿಯಾದ ಸಮಯಕ್ಕೆ ಮನುಷ್ಯರ ರೂಪದಲ್ಲಿ ಬರ್ತಾನೆ. ಅಯ್ಯೋಯ್ಯೋ, ದೊಡ್ಡ ಮಾತು ಮೇಡಮ್. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಮತ್ತೊಮ್ಮೆ ಥ್ಯಾಂಕ್ ಯು. ಇರ್ಲಿ ಬಿಡಿ ಮೇಡಮ್, ಅದೆಲ್ಲ ಯಾಕೆ. ಸಿದ್ದೇಗೌಡ್ರು ಈ ಪಾರ್ಟಿ ಕುಸಿಲ್ ಮಾತಾಡ್ತಾವ್ರೆ. ಏನಾದ್ರು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಪಟಾಯಿಸ್ಬಿಟ್ರ ಹೆಂಗೆ? ನಮಗ್ ಗೊತ್ತಿಲ್ಲದೆ ಅದಕ್ಕೆ ಹೆಂಗೆಲ್ಲ ಪಟಾಯಿಸ್ಕೊಂಡ್ಬಿಡ್ತಾರೆ. ಏನೇ ಇದ್ರು ಈ ಗೌಡ್ರಿಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ಮೇಡಮ್. ಬಾಯ್ ಗೌಡ್ರೆ. ಬಾಯ್ ಮೇಡಮ್, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಣ್ಬಿಡ್ಲಾ? ಬಿಡು. ಏನಿದೆಲ್ಲ? ಇವತ್ತೇನಾದ್ರೂ ವಿಶೇಷನಾ? ಇವತ್ತಲ್ಲ ಪಾರು, ನಾಳೆನಾ?
ಏನ್ ಚಿಕ್ಕತ್ತೆ? ಪಾರು, ನಾಳೆಯಿಂದ ನೀನು ನಮ್ ಕಂಪ್ನಿ MD ಆಗಿ ಆಫೀಸ್ಗೆ ಹೋಗ್ತಾ ಇದೆಯಲ್ಲ, ಆ ಖುಷಿಗೆ ನಾವೆಲ್ಲರೂ ನಿನಗೆ ಆಲ್ ದ ಬೆಸ್ಟ್ ಹೇಳ್ಬೇಕು ಅಂತ ಈ ಸರ್ಪ್ರೈಸ್. ಹೇಗಿದೆ ಅಮ್ಮ? ಏನ್ ಚಿಕ್ಕತ್ತೆ ನೀವು? ಆಫೀಸಿಗೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆನೆ ನನಗಿಲ್ಲ, ಜೊತೆಗೆ ಧೈರ್ಯನೂ ಸಾಲ್ತಾ ಇಲ್ಲ. ಅತ್ಯಮ್ಮ ಹೇಳಿದ್ರಲ್ಲ ಅಂತ ನಾನು ಸುಮ್ಮನೆ ಇದ್ದೀನಷ್ಟೆ. ಆದರೆ ನೀವೆಲ್ಲರೂ ಖುಷಿಯಾಗಿರೋದನ್ನ ನೋಡ್ತಾ ಇದ್ರೆ ನಿಮ್ಮ ಆಸೆನ ನಿರಾಸೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾದ್ರೆ ನಿಂಗೀಗ ಧೈರ್ಯ ಬಂತ? ನಾಳೆಯಿಂದ ಆಫೀಸ್ಗೆ ಹೋಗ್ತೀಯಾ? ಚಿಕ್ಕತ್ತೆ, ನಾನು ಹೇಳಿದ್ದು ನಿಮ್ಮೆಲ್ರಿಗೋಸ್ಕರ ನಾನು ಈ ಕೇಕ್ನ ಕತ್ತರಿಸ್ತೀನಿ ಅಂತ, ಆಫೀಸಿಗೆ ಹೋಗ್ತೀನಿ ಅಂತ ಅಲ್ಲ. ನೋಡು ಪಾರು, ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಯಾಕೆ ಹೇಳು? ಈ ನಮ್ಮ ಕಂಪನಿ ನಿನ್ನೆ ಮೊನ್ನೆದಲ್ಲ. ನಿನಗೆ ಸಿಕ್ಕಿರೋ ಈ ಕೆಲಸ ಮಾಡಬೇಕು ಅಂತ ಸಾವಿರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಅಂಥ ಕೆಲಸನ ನಿನಗೇ ಆಯ್ಕೆ ಮಾಡಿದ್ದಾರೆ ಅತ್ತಿಗೆ ಅಂದರೆ ಯಾಕೆ ಹೇಳು? ಆ ಶಕ್ತಿ ನಿನ್ನಲ್ಲಿದೆ ಅನ್ನೋದು ನಮ್ಮ ಅತ್ತಿಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ನಿನಗೆ ಏನೇ ಸಪೋರ್ಟ್ ಬೇಕಿದ್ರು ನಾನಿದ್ದೀನಿ, ಕೇಳ್ಬೋದು. ಯೋಚನೆ ಮಾಡಬೇಡ. ಹೂ ಕಣಮ್ಮ ಪಾರು, ನೋಡು ನಿಮ್ ಚಿಕ್ಕ ಮಾವನೇ ನಿನ್ ಸಪೋರ್ಟಿಂಗ್ ನಿಲ್ತೀನಿ ಅಂತ ಹೇಳ್ತಿರುವಾಗ ಮತ್ತ್ಯಾಕೆ ಯೋಚನೆ ಮಾಡ್ತೀಯಾ? ಬಾ, ಇದೇ ಖುಷಿಲಿ ಕೇಕ್ ಕಟ್ ಮಾಡು. ಬಾರಕ, ನಿನ್ಗೋಸ್ಕರ ಸ್ಪೆಷಲ್ ಆಗಿ ನಾನೇ ಕೇಕ್ ತರಿಸಿದೀನಿ. ನೀನು ಕೇಕ್ ಕಟ್ ಮಾಡಲ್ಲ ಅಂದ್ರೆ ಕೇಕ್ ಬೇಜಾರ್ ಮಾಡ್ಕೊಳಲ್ವಾ? ಏನೋ ಬಡವಾ, ನಿಮ್ಮ ಅಕ್ಕ ಬೇಜಾರಲ್ಲಿದ್ದೆ ಅವಳು ಕಾಲು ಎಳಿತೀಯಾ? ಏ ಹೋಗ್ಲಿ ಬಿಡಿ ಹನುಮಂತಣ್ಣ, ಅವನೇನೋ ಪಾಪ ತಮಾಷೆ ಮಾಡಿದ್ರೆ ನೀವ್ ಅದನ್ನೇ ಸೀರಿಯಸ್ ಆಗಿ ತಗೋತಿದ್ದೀರಲ್ಲ. ಪಾರು, ನೀನ್ ನಡಿಯಮ್ಮ. ಪಾರು, ತಗೊಮ್ಮ, ಕಟ್ ಮಾಡು. ಅಕ್ಕ All the best. All the best. All the best. ಪಾರು, ಮೊದ್ಲು ನಿಮ್ಮ ಅಪ್ಪನ್ ತಿನ್ಸಮ್ಮ. ಪಾರು, ನಿನ್ಗೆ ಯಾವಾಗ್ಲೂ ಒಳ್ಳೇದಾಗ್ಲಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನೀನ್ ಯಾಕೆ ಇನ್ನೂ ಇಲ್ಲೇ ಇದೆಯಾ? ನಾನು ಅವಾಗಲೇ ಮನೆಗೆ ಹೋಗು ಅಂತ ಹೇಳಿಲ್ವಾ? ಹೋಗೋದಾಗಿತ್ತು, ಆದ್ರೆ ನಿನ್ಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲದೆ ಮನೆಗೆ ಹೋಗ್ಬೇಕು ಅನ್ಸಿದ್ರೆ, ಆಮೇಲೆ ನೀನ್ ಬರ್ದಿರೋ ಆನ್ಸರ್ ಪೇಪರ್ ಆಫೀಸ್ನಾಗ ಸಿಕ್ಬಿಟ್ರೆ ಅದೆಲ್ಲ ಯೋಚನೆ ಬಂತು, ಅದಕ್ಕೆ ಹೋಗ್ಕೊಂಡು. ನೀವು ಆನ್ಸರ್ ಶೀಟ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀರಾ? ಅಲ್ಲ, ಯಾರ್ದೋ ಪೇಪರ್ ಚೇಂಜ್ ಆಗದೆ ಇವ್ರದೇ ಚೇಂಜ್ ಆಗೋಕೆ ಹೇಗ್ ಸಾಧ್ಯ ಅಂತ ಅಷ್ಟು ಸಣ್ಣ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಏ ಶಿವಾನಿ, ಮರ್ಯಾದೆ ಕೊಟ್ಟು ಮಾತಾಡು. ಹೇ ಸಾಕ್ ಸುಮ್ನಿರೆ. ದೊಡ್ಡದಾಗಿ ಬಿಲ್ಡಪ್ ಅಲ್ಲಿ ಚಾಲೆಂಜ್ ಮಾಡೋದು, ಈ ಚಾಲೆಂಜ್ ಅಲ್ಲಿ ಸೋತ್ರು ಜೋರಾಗಿ ಆವಾಜ್ ಹಾಕೋದು. ನಿನಗೆ ಮರ್ಯಾದೆ ಅನ್ನೋದಿದ್ರೆ ಈಗಲೇ ಕಾಲೇಜ್ ಬಿಟ್ಟು ಹೋಗ್ತಾ ಇರು. ನೋಡವಾ ಶಿವಾನಿ, ಹಂಗೆಲ್ಲ ಹೇಳ್ಬೇಡ. ನಮ್ ಸುಮ್ಮ ಯಾವತ್ತು ಫೇಲ್ ಆದವಳೆ ಅಲ್ಲ. ಹೇಳಿದ್ನೇ ಹೇಳ್ಬೇಡ ಪುರ್ಸಿ. ಬಾಯ್ ಮಾತಿನಲ್ಲಿ 1000 ಹೇಳ್ಬೋದು. ಇನ್ ಕೇಸ್ ಇವಳು ಕಾಲೇಜಿಗೆ ಬರ್ದೇ ಹೋಗಿದ್ರೆ ನೀನ್ ಹೇಳೋ ಮಾತನ್ನೆಲ್ಲ ನಾನು ಒಪ್ಕೊಂತಿದ್ದೆ. ಇವಳಿಗೆ ಕೊಟ್ಟ ಪ್ರಾಮಿಸ್ನ ಬೇಕಾದ ಥರ ಬಳಸ್ಕೊಳ್ಳೋದು ನೋಡಿದ್ರೆ ಗೊತ್ತಾಗುತ್ತೆ. ಇವಳು ಹಿಂಗೆ ಯಾಮಾರ್ಸೆ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾಳೆ. ಅಕ್ಕ, ಬಾಬಾ ನೀವಿಲ್ಲಿ ಯಾಕೆ? ಬರ್ಬಾರ್ದಿತ್ತಾ? ಅಲ್ಲ, ನನ್ಗೆ ಹೇಳ್ದೆ ಬಂದ್ರಲ್ವಾ, ನನ್ಗೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಗೊತ್ತಾಗಲ್ಲ. ಯಾಕೆ ಗೊತ್ತಾಗತ್ತೆ ಹೇಳು?
ಈಗ ನಿನ್ ಮಾತ್ ಕೇಳಕ್ಕೆ, ನಿನ್ನ ಕಾಲೇಜಿಗೆ ಕರ್ಕೊಂಡು ಹೋಗಕ್ಕೆ, ನಿಂಗ್ ಬುಕ್ಸ್ ತಂದ್ಕೊಡಕ್ಕೆ ಯಾರೋ ಹೊಸಬ್ರು ಸಿಕ್ಕಿದಾರಲ್ಲ, ನಾವೆಲ್ಲ ಯಾಕೆ ನೆನ್ಪಿರ್ತೀವಿ? ಹಾಗಲ್ಲ ಅಕ್ಕ, ನಿನ್ ವಿಷಯ ಗೊತ್ತಿಲ್ಲದೆ ಬರೋಳಲ್ಲ. ನಿನ್ಗೆ ವಿಷಯ ಯಾರು ಹೇಳಿದ್ರು? ನಾನೇ ಹೇಳಿದ್ದು. ನೀನ್ ಅಳದೆ ನೋಡಕ್ಕಾಗ್ದ ನಾನೇ ಸ್ನೇಹಕ್ಕಂಗೆ ಫೋನ್ ಮಾಡ್ದೆ. ಸುಮಾ, ನೀನ್ ಫೇಲ್ ಆಗೋಂತ ಸ್ಟೂಡೆಂಟ್ ಅಲ್ವೇ ಅಲ್ಲ. ಆದ್ರೂ ಇದು ಹೇಗಾಯ್ತು? ಮ್ಯಾನೇಜ್ಮೆಂಟ್ಗೆ ನಿನ್ ಕಟ್ ಆಫ್ ಪರ್ಸೆಂಟೇಜ್ ಬಗ್ಗೆ ಗೊತ್ತಿಲ್ವಾ? ಅಥವಾ ಇವರೇ ಏನಾದ್ರೂ ಕಿತಾಪತಿ ಮಾಡಿ ಎಸ್ಕೇಪ್ ಆಗಕ್ ಟ್ರೈ ಮಾಡ್ತಿದಾರ? ಈಗಲೇ ಹೋಗಿ ಕೇಳೋಣ ನಡಿ. ಬಾ. ನೋಡಮ್ಮ, ನಮ್ಮದು ರೆಪ್ಯೂಟೆಡ್ ಕಾಲೇಜ್. ನೀನು ಹೇಳೋ ರೀತಿ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಮೋರವರ್, ನಮ್ಮ ಕಾಲೇಜ್ ಲೆಕ್ಚರರ್ಸು, ಸ್ಟಾಫು ಪ್ರತಿಯೊಬ್ಬರು ಭಾಳ ಜವಾಬ್ದಾರಿಯಿಂದ ನೋಡ್ಕೋತಾ ಇದ್ದಾರೆ. ಸರ್, ನನ್ನ ತಂಗಿ ಸುಮಾ ಫೇಲ್ ಆಗಕ್ ಚಾನ್ಸೇ ಇಲ್ಲ. ಇಲ್ಲಿ ಬೇರೆ ಏನೋ ಹೆಚ್ಚು ಕಮ್ಮಿ ಆಗಿದೆ. ನೀನು ಎಷ್ಟು ಹೇಳಿದ್ರು ಅಷ್ಟೇ, ನನ್ನ ಉತ್ತರ ಒಂದೇ. ಆ ಪೇಪರು ಸುಮಂದನೆ. ಪೇಪರ್ ಅವ್ರದಲ್ಲ ಅಂತ ಹೇಳ್ತವ್ರು ತಾನೆ. ಪರೀಕ್ಷೆ ಅಂದರೆ ಬರೀ ಪ್ರಶ್ನೆಗೆ ಉತ್ತರ ಬರೆಯೋದಲ್ಲ, ಮಾನಸಿಕವಾಗಿ ಆ ಇಸಿ ಜೊತೆ ಏಟ್ ಬೆರ್ತಿರ್ತಾರೆ ಅಂತ ತಿಳ್ಕೊಳಕ್ಕೆ ನಮಗೆ ದಿಟ್ಟವಾದ ಉತ್ತರ ಪತ್ರಿಕೆ ಬೇಕು. ದಿಟ್ಟವಾದ ಮಾತು ಅಳಿ ಅಂದರೆ ನಮ್ಮ ಸುಮಾ ಪೇಪರ್ನಾಗೆ ಯಾರೋ ಗೋಲ್ಮಾಲ್ ಮಾಡವ್ರೆ. ಸರ್, ನಮ್ಮ ಸ್ಟಾಪ್ ಮೇಲೆ ಡೌಟ್ ಪಡ್ತಿದ್ದಾರೆ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ಮ ಕಾಲೇಜ್ ಮರ್ಯಾದೆ ಹೋಗುತ್ತೆ. ನೋಡಮ್ಮ, ಇದೆಲ್ಲ ಇಲ್ಲಿಗೆ ಬಿಟ್ಬಿಡಿ. ನಿಲ್ಸಕ್ ಆಗಲ್ಲ ಸರ್. ಸುಮಾ ಬರ್ದಿರೋ ಪೇಪರ್ ಸಿಗೋವರೆಗೂ ನಾವ್ ಈ ವಿಷಯನ ಇಲ್ಲಿಗೆ ನಿಲ್ಸಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರ್ತಿಕ್, ಯಾರು ಬಂದ್ರು ನೋಡು. ಸರ್, ಪೇಪರ್. ಸರ್, ನೀವು ಸತ್ಯ ಅವ್ರ ಗಂಡ ಅಲ್ವಾ? ಅವತ್ತು ನ್ಯೂಸಲ್ಲಿ ನಿಮ್ಮನ್ನು ನೋಡಿದೆ. ಏನು ಸರ್ ನಿಮ್ಮ ಹೆಂಡತಿ ಪೊಲೀಸ್ ಮಗನ್ನೇ ಹೊಡೆದ್ಬಿಟ್ರಲ್ಲ? ಪುಣ್ಯ ಮಾಡಿರಿ ಬಿಡಿ ಸರ್ ನೀವು ಅಂತ ಹೆಂಡತಿ ಪಡೆಯೋದಿಕ್ಕೆ. ಹೆಂಗಸ್ರು ಅಂದರೆ ಹೀಗಿರ್ಬೇಕು ಸರ್, ಲೈಫೇ ಚೇಂಜ್ ಆಗೋಗುತ್ತೆ. ಹೌದು, ಸತ್ಯ ಮೇಡಮ್ ಇಲ್ಲಿ ಕಾಣಿಸ್ತಿಲ್ವಲ್ಲ? ಅವ್ರೇನಾದ್ರು ಇದ್ದಿದ್ರೆ ಒಂದೇ ಒಂದು ಸೆಲ್ಫಿ ತಗೊಂಡು ಹೋಗ್ತಿದ್ದೆ ಸರ್. ಯಾರು ಸತ್ಯ? ಆ ಹೆಸನವ್ರು ಇಲ್ಲಿ ಯಾರೂ ಇಲ್ಲ, ಹೋಗು. ತಮಾಷೆ ಮಾಡಬೇಡಿ ಸರ್, ನಿಮ್ಮ ಹೆಂಡತಿ ಅಲ್ವಾ ಅವರು? ಏಯ್, ನಿನ್ ಕೆಲಸ ಏನು? ಪೇಪರ್ ಹಾಕತ್ತಾನೆ, ಅದು ಬಿಟ್ಟು ಅವ್ಳು ಗುಣಗಾನ ಮಾಡ್ಕೊಂಡು ನಿಂತಿದ್ಯಲ್ಲ, ಇದಕ್ಕೇನಾದ್ರು ನಿಂಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತಾರಾ? ಇಲ್ಲ ತಾನೆ? ನೀವ್ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಸತ್ಯ ಮೇಡಮ್, ಏಯ್, ಅದ್ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ದೆ ತಾನೆ? ಯಾವನ್ ನೋಡಿದ್ರು ಸತ್ಯನ್ ಗಂಡ ತಮಾಷೆ ಮಾಡ್ಕೊಂಡಿರ್ತೀರಾ. ಸಾರಿ ಸರ್. ಏನ್ ಮುಖ ನೋಡ್ತಾ ಇದ್ಯಾ? ಹೋಗು ಅಂದೆ ತಾನೆ? ಕಾರ್ತಿಕ್, ಏನಿದು? ನೀನು ಹೋಗಪ್ಪ. ಸರಿ ಮೇಡಮ್. ಬಾ ನೀನು, ಬಾ ಇಲ್ಲಿ. ಏನಾಗಿದ್ಯು ನಿನಗೆ? ಡೋರ್ ಹತ್ರ ನಿಂತ್ಕೊಂಡು ಕೂಗಾಡ್ತಿದ್ಯಾ? ಇನ್ನೇನಮ್ಮ ಮತ್ತೆ? ಅವನು ಯಾವನೋ ನನ್ನ ನೀನ್ ಸತ್ಯನ್ ಗಂಡನ ಅಂತ ಕೇಳ್ತಾನೆ. ಸೆಲ್ಫಿ ಬೇಕಂತ ಅವಳ ಜೊತೆ ಸೆಲ್ಫಿ. ಏನ್ ಕೊಟ್ಟು ವಂಡರ್ವುಮೆನ್ ಅವಳು? ಹೇ, ಅದಕ್ಕೆ ಅವನ ಜೊತೆ ಗಲಾಟೆ ಮಾಡ್ದ? ನಾನ್ ಸತ್ಯನ್ ಗಂಡ ಅಂತೆ, ಅದು ನನ್ನ ಐಡೆಂಟಿಟಿನಾ? ನಾನ್ ಬರೀ ಅವ್ರ ಗಂಡ ಅಷ್ಟೇನಾ? ಹಾಗಿದ್ರೆ ಸತ್ಯನ್ ಗಂಡ ಅಲ್ವಾ ನೀನು? ಹೇಳು, ಹಾಗಿದ್ರೆ ಸತ್ಯ ಯಾರು ಹೆಂಡ್ತಿ? ಅಮ್ಮ, ಅದು ಮಾತಾಡ್ಬೇಡ ನೀನು. ಬರ್ತಾ ಬರ್ತಾ ತುಂಬಾ ಅತಿಯಾಗಿ ಆಡ್ತಿದ್ಯಾ. ಗಂಡನ ಹೆಸರಲ್ಲಿ ಹೆಂಡತಿ ಗುರ್ತಿಸ್ಕೋಬಹುದಂತೆ, ಆದ್ರೆ ಹೆಂಡತಿ ಹೆಸರಲ್ಲಿ ಗಂಡ ಗುರ್ತಿಸ್ಕೋಬಾರ್ದಂತೆ. ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ರಾಧಾಕೃಷ್ಣ, ಗೌರಿ ಶಂಕರ, ಲಕ್ಷ್ಮೀ ವೆಂಕಟೇಶ, ಸೀತಾರಾಮ ಅಂತ ಇದೆಯೇ ಹೊರತು ರಾಮ ಸೀತಾ, ಶಂಕರ ಗೌರಿ, ಕೃಷ್ಣ ರಾಧೆ ಹಾಗೇನಾದ್ರು ಇದೆಯೇನಪ್ಪ? ಇದು ನಮ್ಮ ಸಂಸ್ಕೃತಿ. ಅಂಥ ಸಂಸ್ಕೃತಿಯಲ್ಲಿ ಹುಟ್ಟಿ ಸತ್ಯನ್ ಗಂಡ ಅಂತ ಹೇಳಿದ್ದಕ್ಕೆ ಹೀಗೆಲ್ಲ ಆಡ್ತಿದ್ಯಲ್ಲ ನೀನು. ನಾಚಿಕೆ ಆಗ್ಬೇಕು ನಿನಗೆ. ನಾಚಿಕೆ ಏನಕ್ಕಮ್ಮ? ನನ್ಗೆ ಅಂತ ಒಂದು ಹೆಸರಿದೆ.
ಅದ್ರಲ್ಲಿ ಕರೆದ್ರೆ ಸಾಕು. ಓಹೋ ಹಾಗೋ, ಗಂಡ ಹೆಂಡತಿ ಅಂತಂದ್ರೆ ಏನು ತಿಳ್ಕೊಂಡಿದೀಯಾ? ಅದರ ಅರ್ಥ ಗೊತ್ತೇನು ನಿನಗೆ? ನೋಡು, ಗಂಡ ಹೆಂಡ್ತಿನ, ಹೆಂಡತಿ ಗಂಡನ್ನ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಾಗಲೇ ಅದು ಪರಿಪೂರ್ಣವಾಗೋದು ಕಣೋ. ಅರ್ಧನಾರೀಶ್ವರ ಅಂತ ಶಿವ ಹೇಳೋದು ಇದನ್ನೇ, ತನ್ನ ಅರ್ಧ ಭಾಗ ಪಾರ್ವತಿ ಅಂತ. ನನ್ನ ಮಗ ಆಗಿ ಈ ರೀತಿ ನಡ್ಕೋತಾ ಇದೆಯಲ್ಲ, ಇದು ಸ್ವಲ್ಪನೂ ಸರಿ ಇಲ್ಲ ಕಣೋ. ಹಾಗಿದ್ರೆ ನೀವೆಲ್ಲರೂ ನನ್ನ ಜೊತೆ ನಡ್ಕೋತಾ ಇರೋದು ಸರಿ ಇಲ್ಲ, ತಪ್ಪೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಫ್ರೆಂಡ್, ಹೇಗಿದ್ಯಾ? ಹಾಯ್ ಸಿ ಪುಟ. ಎಲ್ಲಿದ್ಯಾ? ಆಫೀಸಲ್ಲಿ ಇದೆಯಾ? ತುಂಬಾ ವರ್ಕ್ ಇದೆಯಾ? ಇಲ್ಲ ಪುಟ, ಫ್ರೀ ಇದೀನಿ, ಹೇಳು. ಏನಾಯ್ತು ಫ್ರೆಂಡ್? ಈಗಲೂ ಮಾತಾಡೋಕ್ಕೆ ನೋವಾಗ್ತಿದ್ಯಾ? ಇಲ್ಲ ಪುಟ, ಮಾತಾಡ್ಬೇಕು ಅಂತ ಅನ್ಕೊಂಡಿದ್ನ ಮಾತಾಡಕ್ಕಾಗ್ದೆ ನೋವಾಗ್ತಿದೆ. ಸರಿ ಫ್ರೆಂಡ್, ನಾನು ಫೋನ್ ಇಡ್ತೀನಿ, ನೀನು ರೆಸ್ಟ್ ಮಾಡು. ಸಿ ಪುಟ, ಮಾತಾಡೋ. ನನಗೆ ಈ ಮೊಮೆಂಟ್ಗೆ ಏನು ಸಿಗಬೇಕು ಅದೇ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಬೇಬಿ. ಈಗ ಹೇಳು ಫ್ರೆಂಡ್, ನೀನು ಯಾಕೆ ಬೇಜಾರಾಗಿದ್ಯಾ? ಯಾಕೋ ನನ್ನ ತಾಯಿನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಪುಟ. ಒಂದೊಂದ್ಸಲ ತುಂಬ ಡೌಟ್ಸ್ ಬಂದಾಗ ಅಮ್ಮನ ಹತ್ರ ಕೇಳಬೇಕು, ಮಾತಾಡಬೇಕು ಅಂತ ಅನ್ಸುತ್ತಲ್ವಾ? ಮನ್ಸಿಗೆ ಬೇಜಾರಾದಾಗ ಅಮ್ಮನ ಮಡ್ಲಲ್ಲಿ ತಲೆ ಇಟ್ಟು ಮಲಗಬೇಕು ಅಂತ ಅನ್ಸುತ್ತಲ್ವಾ? ಸೇಮ್ ಅದೇ ಫೀಲಿಂಗ್. ಒಂದೊಂದ್ಸಲ ನನಗೂ ಹಾಗೆ ಆಗುತ್ತೆ ಫ್ರೆಂಡ್. ಸ್ಕೂಲಲ್ಲಿ ಕಲರ್ ಡ್ರೆಸ್ ಇದ್ದಾಗ ಯಾವ ಬಟ್ಟೆ ಹಾಕೋಬೇಕು ಅಂತಾನೆ ಗೊತ್ತಾಗಲ್ಲ. ಆಗ ನಾನು ಸೀತಮ್ಮನ ಕೇಳ್ತೀನಿ. ಹೋಮ್ವರ್ಕ್ ಮಾಡೋವಾಗ ಏನಾದರೂ ಡೌಟ್ ಇದ್ರು ಸೀತಮ್ಮ, ಆಟ ಆಡುವಾಗ ಏನಾದರೂ ಡೌಟ್ ಇದ್ರೆ ಸೀತಮ್ಮ, ನಾನು ಯಾವಾಗಲೂ ಸೀತಮ್ಮ ಸೀತಮ್ಮ ಅಂತ ಕರಿತಾ ಇರ್ತೀನಿ. ಬೇಜಾರಾದಾಗ ಸೀತಮ್ಮನ ನಾನು ತಪ್ಕೊಳ್ತೀನಿ, ಆಗ ಎಲ್ಲ ಬೇಜಾರು ಹೋಗುತ್ತೆ. ನಿಂಗೆ ಅಟ್ಲೀಸ್ಟ್ ಸೀತಮ್ಮ ಇದ್ದಾರೆ, ಆದರೆ ನಂಗೆ ಯಾರೂ ಇಲ್ಲ ಪುಟ. ನಾನಿದ್ದೀನಿ ಅಲ್ವಾ ಫ್ರೆಂಡ್? ನಿನ್ಗೆ ಈಗ ಎರಡು ಡೌಟ್ ಬಂತು ಫ್ರೆಂಡ್? ನನ್ನ ಫ್ರೆಂಡ್ ಅಂತ ನಂಬಿರೋ ನನ್ನ ರಿಯಲ್ ಫ್ರೆಂಡ್ ಅಲ್ಲ ಅಂತ ನಂಗೆ ತುಂಬ ಹಿಂದೆನೇ ಗೊತ್ತಾಗ್ಬಿಡ್ತು. ನಾನು ಅವ್ರನ್ನ ಮರ್ತು ಬಿಟ್ಟೆ, ಆದರೆ ಅವ್ರು ಮತ್ತೆ ವಾಪಸ್ ಬಂದಿದ್ದಾರೆ. ಬಟ್ ನನ್ಗೆ ಆ ಫ್ರೆಂಡ್ಶಿಪ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಪುಟ. ಯಾಕಂದ್ರೆ ನಂಗೆ ಈಗ ಆಲ್ರೆಡಿ ಇನ್ನೊಬ್ರು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾರೆ, ನಂಗೆ ಅವರೇ ಸಾಕು. ಕಳ್ಳ, ಹೀಗೆಲ್ಲ ಹೇಳಿದ್ರೆ ನನ್ಗೆ ಗೊತ್ತಾಗಲ್ಲ ಅಂತಾನ? ಆ ಬೆಸ್ಟ್ ಫ್ರೆಂಡ್ ನಾನೇ ತಾನೆ? ಏನ್ ಗೊತ್ತಾ ಫ್ರೆಂಡ್, ಬೆಸ್ಟ್ ಫ್ರೆಂಡು ಹರ್ಟ್ ಮಾಡಲ್ಲ, ಬಿಟ್ಟು ಹೋಗಲ್ಲ, ಅವ್ರ ಜೊತೆಯಲ್ಲೇ ಇರ್ತಾರೆ ಗೊತ್ತಾ? ಹಾಗಂತ ಸೀತಮ್ಮ ಹೇಳ್ತಾ ಇರ್ತಾಳೆ. ಅದಕ್ಕೆ ನೀನೀಗ ಯಾರ ಬೆಸ್ಟ್ ಫ್ರೆಂಡ್ ಅಂದ್ಕೊಂಡಿದ್ಯೋ ಅವ್ರು ಯಾವಾಗ್ಲೂ ನಿನ್ ಜೊತೆನೇ ಇರ್ತಾರೆ. ನಿನ್ಗಿನ್ನೂ ಡೌಟ್ ಇದ್ರೆ ಕಣ್ಮುಚ್ಚಿ ದೇವ್ರ ಹತ್ರ ಕೇಳ್ಕೊ. ಶಿವರ ಹತ್ರ ಏನ್ ಕೇಳಿದ್ರು ಇಲ್ಲ ಅನ್ನಲ್ಲ ಅಂತೆ ಸೀತಮ್ಮ ಹೇಳ್ತಿದ್ಲು. ಅವನನ್ನ ಹೊಲ್ಸೋದು ಅಲ್ಲ, ಏನದು ಹೊಲ್ಸೋದು? ಯು ಮೀನ್ ಹೊಲ್ಸೋದು? ಹ್ಞೂ, ಅದೇ ಅದೇ ಅದೇ. ಅದು ಈಜಿ ಅಂತೆ. ಶಿವ ಅಂತ ಕರೆದ್ರೆ ಕರ್ಗೋಗ್ತಾರಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಅವನು ಭಾಗ ಕೇಳ್ತಿದ್ದಾನೆ, ಎಲ್ಲ ಕೊಟ್ಟುಬಿಡಿ, ನಾನು ಬೀದಿಗೆ ಬರ್ತೀನಿ. ಏನು ಮಾತಾಡ್ತಿದ್ಯಾ ಭೇ? ಸಮರ್ಥ್ ಹಾಗೆ ಹೇಳಿದ್ನ? ಹ್ಞೂ ಬ್ರೋ, ನನ್ನ ಹತ್ರ ಎಷ್ಟು ಮಾತಾಡ್ದ ಗೊತ್ತಾ ಅವನು?
ನೀನು ಹೇಳ್ತಿರೋದು ನಿಜ ಆದರೆ ಸಮರ್ಥನ ನಾನು ಸುಮ್ಮನೆ ಬಿಡಲ್ಲ. ಪಾಪು ಹತ್ರ ನಾನು ಮಾತಾಡ್ತೀನಿ. ದಯವಿಟ್ಟು ನೀವು ಯಾರು ಸೆಟ್ ಮಾಡ್ಕೋಬೇಡಿ. ಪಾಪು ಬಾಯ್ಲಿ. ಬಂದೆ ಮೇಡಮ್. ಹೇಳಿ ಮೇಡಮ್. ನಿಜ ಹೇಳು, ನೀನು ಅಭಿ ಹತ್ರ ಈ ಮನೆ ಆಸ್ತಿನಲ್ಲಿ ಭಾಗ ಕೇಳಿದ್ಯಾ? ಆಸ್ತಿನ? ಯಾವ ಆಸ್ತಿ ಮೇಡಮ್? ಈ ಮನೆ ಆಸ್ತಿನಲ್ಲಿ ನಿನಗೂ ಹಕ್ಕಿದೆ, ಪಾಲ್ ತಗೋತೀನಿ ಅಂತೆಲ್ಲ ಹೇಳಿದ್ಯಂತೆ. ಏನ್ ಮೇಡಮ್ ನೀವು? ಅವ್ರನ್ನ ಬಿಡಿ, ನಿಮ್ಗಾದ್ರೂ ನಾನೇನು ಅಂತ ಗೊತ್ತಿಲ್ವಾ? ನಾನು ದುಡ್ದಿದ್ದೆ ನನಗೆ ದಕ್ಕಲ್ಲ, ಇನ್ನು ನಿಮ್ಮ ಆಸ್ತಿಗೆ ನಾನೇ ಯಾಕೆ ಆಸೆ ಪಡಲಿ? ಏಯ್, ನಾಟಕ ಆಡ್ಬೇಡ. ನನ್ನ ಹತ್ರ ಒಂದು ಹೇಳಿ ಇಲ್ಲಿ ಬಂದು ಟ್ರ್ಯಾಕ್ ಬದಲಾಯಿಸ್ತಾ ಇದ್ಯಾ? ಸರ್, ನಿಮಗೆ ನನ್ನ ಮೇಲೆ ಅದೇನೋ ದ್ವೇಷ, ಇಟ್ಕೊಳ್ಳಿ, ಪರವಾಗಿಲ್ಲ. ಆದರೆ ಇಲ್ದಿರೋದ್ನೆಲ್ಲ ಯಾಕೆ ಸರ್ ಹೇಳ್ತೀರಾ? ಅಲ್ಲ, ಆಸ್ತಿ ಕೇಳಂಗಿದ್ದಿದ್ರೆ ನಿನ್ನೆ ನಾನು ನನ್ನ ತಂಗಿ ನಿಮ್ಮ ಹತ್ರ ಅನ್ಬಾರ್ದು ಅನ್ಸ್ಕೊಂಡು ಮನೆಯಿಂದ ಹೋಗ್ತಿದ್ವಾ? ಇದು ನಮ್ಮನೆ ಅಂತಾನೆ ಇಲ್ಲೇ ಸೆಟ್ಲ್ ಆಗ್ಬೋದಿತ್ತಲ್ವಾ? ಇವತ್ತು ಯಾಕೆ ಡ್ರೈವಿಂಗ್ ಬರ್ತಿದೆ ಹೇಳಿ? ನಾನು ಏನು ಅಭಿ ಇದೆಲ್ಲ? ಸುಮ್ಮನೆ ಅವನ ಬಗ್ಗೆ ಆರೋಪ ಮಾಡಿ ಅವನ್ನ ಯಾಕೆ ಪ್ರವೋಕ್ ಮಾಡ್ತೀಯಾ? ಸುಮ್ಮನೆ ನಿನ್ನ ಹೆಸರನ್ನ ನೀನೇ ಕೆಡ್ಸ್ಕೊತಿದ್ಯಾ ಅಭಿ? ಇಲ್ಲ ಬ್ರೋ, ಅವ್ನು ನಿಜವಾಗ್ಲೂ ಹಾಗೆ ಹೇಳ್ದ. ಈಗ ಮಾತು ಬದಲಾಯಿಸ್ತಾ ಇದ್ದಾನೆ. ಅಭಿ, ಸುಮ್ಮನೆ ಒಳಗೆ ಹೋಗಿ, ನೀನು ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ. ಸಮರ್, ಪ್ಲೀಸ್ ಡೋಂಟ್ ಮೈಂಡ್. ನಿನ್ನೆ ಇನ್ಸಿಡೆಂಟ್ ಆದಮೇಲೆ ಅಭಿಮನ್ ಸರಿ ಇಲ್ಲ, ಅದಕ್ಕೆ ಹಾಗಂದಿದ್ದಾನೆ. ನೀನು ಬೇಜಾರು ಮಾಡ್ಕೋಬೇಡ. ಕ್ಷಮಿಸು ಸಮರ್ಥ್, ಇವನ್ ಮಾತು ಕೇಳಿ ನಿನ್ನೆನೂ ನಿನಗೆ ಹೀಗೆ ಬೇಜಾರು ಮಾಡಿಸಿದ್ವಿ. ಸಾರಿ. ಪರವಾಗಿಲ್ಲ ಸರ್. ನಮ್ಮ ಚಿಕ್ಕ ಯಜಮಾನ್ರಿಗೆ ಮಂತ್ರಿಸಿದ ನಿಂಬೆಹಣ್ಣ ಹಿಂಡ್ಬಿಟ್ಟು ತಲೆ ಮೇಲೆ ತಟ್ಟಿ ಸರಿ ಹೋಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.